ಅಂತ ಹೇಳ್ತಾ ಇದ್ರಿ ನಾವು ಕೆಲವರೆಲ್ಲ ಬಕೆಟ್‌ಗಳು ಅನ್ಕೊಂತಾರೆ. ಹ್ಮ್ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ ಹ್ಮ್ ದರ್ಶನ್ ಅವರು. ಹ್ಮ್ ಯಾಕೆ ದರ್ಶನ್ ಅವ್ರಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟ ಅಂತ? ರೋಲ್ ಮಾಡೆಲ್ ಅಂತ ಅಲ್ಲ ಅಂತೆಲ್ಲ ಹೇಳಿದ್ರಿ. ರೋಲ್ ಮಾಡೆಲ್ ಫಸ್ಟ್ ನನ್ಗೆ ಅವ್ರ ಆಕ್ಟಿಂಗ್, ಹ್ಮ್, ಪರ್ಸನಾಲಿಟಿ, ಆ ಹ್ಮ್, ಲುಕ್ಸ್ ಅಂಡ್ ಎವ್ರಿಥಿಂಗ್. ಅಂಡ್ ದ ಸೆಕೆಂಡ್, ಆ ವ್ಯಕ್ತಿ, ಐ ಮೀನ್ ಡಿ ಬಾಸ್, ಹಿ ಹಸ್ ಗಾನ್ ಥ್ರೂ ಸೋ ಮಚ್ ಇನ್ ಲೈಫ್. ಈ ಹ್ಮ್, ಪಾಸ್ಟ್ 1 year ಆಗಿರ್ಬೋದು, ಅವ್ರ ಜೀವನನ ಬೇರೆ ಒಂದು ಪರ್ಸ್ಪೆಕ್ಟಿವ್ ಅಲ್ಲೇ ನೋಡ್ಬಿಟ್ಟಿದ್ದಾರೆ. ಹ್ಮ್, ಅಂಡ್ ಆ ಗಟ್ಸ್ ಇದೆ ಅಲ್ವಾ ಸರ್, ಹ್ಮ್, ಇದು ತಪ್ಪು ಗುರು, ನಾನು ಹಿಂಗೆ ಇರೋದು, ಐ ಆಮ್ ದಿಸ್. ಹ್ಮ್, ಒಂದು ಮೀಡಿಯಾ ಮುಂದೆ ಬಂದು ನಿಂತ್ಕೊಂಡು ಅದನ್ನ ಮಾತಾಡಕ್ಕೆ ಯು ನೀಡ್ ಟು ಹ್ಯಾವ್ ದಟ್ ಗಟ್ಸ್. ಹ್ಮ್, ಓಕೆನಾ? ಅಂದ್ರೆ ಕೆಲವರು ತುಂಬಾ ಪಾಲಿಶ್ಡ್ ಆಗಿ ಮಾತಾಡುವಂತ ವ್ಯಕ್ತಿಗಳು ನಮ್ಮ ಮುಂದೆ ಬಹಳಷ್ಟು ಜನ ಇರ್ತಾರೆ. ಹ್ಮ್, ಅವ್ರು ನೋಡೋದಕ್ಕೂನು ನಮ್ಮ ಬಾಸ್ನ ನೋಡೋದಕ್ಕೂನು ಹ್ಮ್, ನನ್ನ ಕ್ಯಾರೆಕ್ಟರ್ ಹಂಗೇನೆ. ನನ್ ಸ್ವಲ್ಪ ಮುಖಕ್ಕೆ ಹೊಡೆದಂಗ್ ಮಾತಾಡುವಂತ ಹ್ಮ್, ಕ್ಯಾರೆಕ್ಟರ್ ನಂದು. ಸೊ ಅದ್ ಮೇ ಬಿ ಡಿ ಬಾಸ್ ಇಂದಾನೇ ಬಂದಿದೆ ನನಗೆ. ಸೊ ಆ ಗಟ್ಸ್ ಇದೆ ಅಲ್ವಾ, ಅಂಡ್ ಟು ಆ ಒಂದು ಫ್ರಂಟ್ ಲೈನ್ ಅಲ್ಲಿ ನಿಂತ್ಕೊಂಡು ಇದ್ದದನ್ನ ಇದ್ದಂಗೆ ಹೇಳೋ ಅಂತ ಒಂದು ಕ್ಯಾರೆಕ್ಟರ್. ಹ್ಮ್, ಸೊ ಅದು ನನಗೆ ತುಂಬಾ ಇಷ್ಟ ಬಾಸ್ ಅಲ್ಲಿ. ಅಂಡ್ ಏನೇ ಆದ್ರೂ ಏನು ಅಲ್ಲ ಇದು, ನಾನು ಇದರಿಂದ ಎದ್ದು ಬರ್ತೀನಿ ಅನ್ನೋ ಒಂದು ಮೆಂಟಾಲಿಟಿ. ಹ್ಮ್, ಅಂಡ್ ಅವ್ರಿಗೆ ನಮ್ಮ ಅಭಿಮಾನಿಗಳ ಮೇಲಿರುವಂತ ಪ್ರೀತಿ, ಹ್ಮ್. ಅಂಡ್ ನಮಗ್ ಅವ್ರ ಮೇಲೆ ಇರುವಂತ ಪ್ರೀತಿ, ಅಂಡ್ ಅವ್ರು ಕೊಟ್ಟಿರುವಂತ ಮೂವೀಸ್ಗಳಿರ್ಬೋದು, ಇಟ್ಸ್ ಆಲ್ ವೆರಿ ನೈಸ್ ಸರ್. ಎಲ್ಲ ಒಂಥರ ಏನ್ ಹೇಳ್ತಾರೆ, ಬಾಸ್ ಅಭಿಮಾನಿ ಅಂತ ಇನ್ನೂ ನಮ್ಗೆ ಆ ಪ್ರೌಡ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ